ನಾಯಕತ್ವವನ್ನು ವಿಚಾರಕ್ಕೆ ಸಂಬಂಧಪಟ್ಟ ಸತೀಶ್ ಜಾರಕಿಹೊಳಿ ಅವರು ಬೇರೆ ಬೇರೆ ನಾಯಕರು ನಿಮ್ಮನ್ನ ಪಕ್ಷದ ಹೇಳ್ತಿದ್ದಾರೆ. ಮೊದಲು ಇತ್ಯರ್ಥಪಡಿಸಿ ಪದೇ ಪದೇ ಡ್ಯಾಮೇಜ್ ಆಗ್ತದೆ. ನೋಡಿ ಇವರೇ, ನಾವು ಹಲವಾರು ಬಾರಿ ನಿಮ್ಮ ಮುಂದೆ ಹೇಳಿದ್ದೀನಿ, ಯಾರ್ಯಾರು ಸುಮ್ಮನೆ ಎಲ್ಲೆಲ್ಲೋ ಮಾತಾಡಿದ್ರೆ ಅಪ್ರಸ್ತುತ. ನಾನು ಸುಮ್ಮನೆ ಬಂದು ಮಾಧ್ಯಮದಲ್ಲಿ ಮಾತಾಡೋದು, CM ಅವ್ರ ಬೆಂಬಲಿಗರು ಮಾತಾಡೋದು, DCM ಬೆಂಬಲಿಗರು ಮಾತಾಡೋದು, ನಾವು ಯಾವುದೋ ಪ್ರವಾಸಕ್ಕೆ ಹೋದಾಗ ನಮ್ಮದು ಫೋಟೋ ಹಾಕೋದು, ಅಥವಾ ನಮ್ಮ ಸಮಾಜದವರು ಇಲ್ಲ ನೀವಾಗಬೇಕು ಅಂತ ಹೇಳೋದು, ವೈರಲ್ ಆಗೋವು, ಅವೆಲ್ಲ ಅಪ್ರಸ್ತುತ. ಅಲ್ಟಿಮೇಟ್ಲಿ ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಯಾವಾಗ ಕರೆಸ್ಬೇಕು ಕರೆಸ್ತೀವಿ. ಅಲ್ಲಿ ತನಕ ನೀವು ಗೊಂದಲ ಇದೆ ಅಂತ ಅನ್ಕೊಳ್ಳಿ ಅಥವಾ ಇಲ್ಲ ಅಂತ ಅನ್ಕೊಳ್ಳಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮಗೆ ಯಾವಾಗ ಇಂಟರ್ವ್ಯೂನ್ ಆಗಬೇಕು, ವಿ ವಿಲ್ ಡೂ ಇಟ್ ಅಂತ ಹೇಳಿದ್ದಾರೆ, ಮಾಡ್ತಾರೆ. CM ಕ್ಲಿಯರ್ ಇದ್ದಾರಾ ಸರ್ ಹೈಕಮಾಂಡ್ ಅಂತ? DCM ಕ್ಲಿಯರ್ ಇದ್ದಾರಾ ಹೈಕಮಾಂಡ್ ಅಂತ? ಖರ್ಗೆ ಸಾಹೇಬ್ರು ಕ್ಲಿಯರ್ ಇದ್ದಾರಾ ನಾವೇನು ತೀರ್ಮಾನ ತಗೋತೀವಿ ಅಂತ? ರಾಹುಲ್ ಗಾಂಧಿ ಅವರು ಕೂಡ ಅದೇ ಹೇಳಿರೋದಲ್ಲ, ಮುಗೀತಲ್ಲ. ಮತ್ತೆ ಇನ್ಯಾರ ಮಾತು ಕೇಳಲೆ ನಾವು ಸುದ್ದಿ ಮಾಡ್ಬೇಕು? ಅದು BJP ಅವ್ರು ಹೇಳಿರೋದ್ರಿ, 1 ವರ್ಷ ಆಗದಾಗಿಂದ ಹೇಳ್ತಾ ಇದ್ದಾರೆ ಆ ಕ್ರಾಂತಿ ಈ ಕ್ರಾಂತಿ ಅಂತ. ಅವರೇ ತಾನೇ ಹೇಳ್ತಾ ಇರೋದು, ನಾವಲ್ಲ. ಅಲ್ಲ ನೋಡಿ, ಅವರಲ್ಲಿ ಒಗ್ಗಟ್ಟಿಲ್ಲ, ಅವರಲ್ಲಿ ನಾಯಕತ್ವ ಇಲ್ಲ. ಅದಕ್ಕೆ ದಿನ ಸುದ್ದಿ ಏನೋ ಮಾಡ್ಬೇಕಲ್ಲ, ಅಲ್ಲಿ ಕೊಡ್ಬೇಕಲ್ಲ. ಕೇಶವ ಕೃಪಾಗೆ ಇವರು ರಿಪೋರ್ಟ್ ಕಾರ್ಡು ದಿನ DK ಅವ್ರಿಗೆ ಇಷ್ಟು ಬೈದಿದ್ದೀನಿ, ಸಿದ್ದರಾಮಯ್ಯ ಅವ್ರಿಗೆ ಇಷ್ಟು ಬೈದಿದ್ದೀನಿ, ಖರ್ಗೆ ಅವ್ರಿಗೆ ಇಷ್ಟು ಹೇಳಿದೀವಿ. ಅದು ರಿಪೋರ್ಟ್ ಕಾರ್ಡ್ಗೋಸ್ಕರ ಮಾಡ್ತಾರೆ, ಮಾಡ್ಲಿ ಬಿಡಿ. ಆ ರಿಪೋರ್ಟ್ ಕಾರ್ಡ್ನಲ್ಲಿ ಮಾಡಿದ್ರು ಪಾಪ ಇವ್ರು C ಗ್ರೇಡ್ ಮೇಲೆ ಹೋಗ್ತಾನೆ ಇಲ್ಲ. ನಮ್ಮ ಲೀಡರ್ BJP ಲೀಡರ್ಗಳು ಮಾಡಿ RSS ಅವ್ರಿಗೆ ಏನ್ ಹೇಳ್ತಾರೆ ಅದೇ ಮಾಡ್ತಾರಲ್ರಿ. BJP ಪ್ರೆಸಿಡೆಂಟು ಇಷ್ಟು ದಿನಾನು ಯಾಕಾಗಿಲ್ಲ ಅಂದ್ರೆ RSSಗೆ ಅವರಿಗೆ ಸಂಧಾನ ಆಗಿಲ್ಲ. ಹಲವಾರು ಬಾರಿ ಅವ್ರ ಲೀಡರ್ಗಳೆಲ್ಲ ಹೋಗಿ ನಾಗ್ಪುರಿಗೆ ಭೇಟಿಯಾಗಿ ಬಂದಿದ್ದಾರೆ. ಈಗೇನೋ ಒಪ್ಪಂದ ಆಗಿರ್ಬೇಕು, ಮಾಡ್ಕೊಳ್ಳಿ, ನಮ್ಗೇನು ಮಾಡೋದಿದೆ. ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳೋರು ನಾಯಕತ್ವ ಬದಲಾವಣೆ ಆಗೇ ಆಗ್ತದೆ. ಹೆಂಗೆ ನಂಬಲ್ಲಿ ಆಗ್ತದೆ, ಅವ್ರ ಬಲ್ಲೂ ಆಗ್ತದೆ. ಆದರೆ ನಂಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಸೇರಿ ಕೇಳಿ ಮಾಡಿ ಮಾಡ್ತೇವೆ. ಅವರು ನಾಗ್ಪುರ್ ಹೆಂಗೆ ಹೇಳ್ತಾರೆ ಕೇಳ್ತಾರೆ. ಅವರ BJP ಅವ್ರ ಹೈಕಮಾಂಡು ನಾಗ್ಪುರ್, ನಾಟ್ ಡೆಲ್ಲಿ. ಮುನಿಯಪ್ಪ ಅವರು ಮೊನ್ನೆ ಒಂದು ಮಾತಾಡಿದ್ರು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ದಲಿತ ಸಮುದಾಯದ ಆಗ್ಬೇಕಾಯ್ತು, ಇನ್ನೂ ಆಗಿಲ್ಲ ಅನ್ನುವಂಥ ನೋವು ನನಗಿದೆ. ನೋಡಿ, ಅದು ನೋವು ಹಲವಾರು ಜನರಿಗೆ ಇರ್ಬೋದು, ಇಲ್ಲ ಅಂತಲ್ಲ. ಎಲ್ಲ ಸಮುದಾಯದ ಜನರಿಗೂ ಕೂಡ ಅವರ ಸಮುದಾಯದ ನಾಯಕತ್ವ ಬೆಳೆಸಬೇಕು ಅಂತಾನೆ ಇರುತ್ತೆ. ಅದು ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಲೆಮಾರಿ ಇರ್ಬೋದು, ನಿಮ್ಮ ನಮ್ಮ ದಲಿತ ಸಮಾಜದ ಇರ್ಬೋದು, ಮೇಲ್ವರ್ಗದವ್ರು ಇರ್ಬೋದು. ಅದು ಯಾವಾಗಲೂ ಸಹಜ ಇದ್ದೇ ಇರ್ತದೆ. ಈಗ ಎಲ್ಲಾನು ಗುರುತಿಸ್ಬಿಟ್ಟೆ ಇವತ್ತು ಖರ್ಗೆ ಸಾಹೇಬ್ರಿಗೆ AICC ಅಧ್ಯಕ್ಷರು ಮಾಡಿರೋದಲ್ವಾ. ಏನಿದ್ರು ಕೂಡ ಅಲ್ಟಿಮೇಟ್ಲಿ CLP ಅಂಡ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್. ನಾನು ಹೇಳ್ದಂಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಿದ್ರೆ ಅದು ಚರ್ಚೆಗೆ ಬರೋದೇ ಹೊರತು ಅದು ಅಪ್ರಸ್ತುತ ಹೈಕಮಾಂಡ್ನಲ್ಲಿ. ಮಹಿಳಾ ಅಧಿಕಾರಿಗೆ ನಿಮ್ಮ ನಾಯಕರು ಮುಖಂಡರು ಇಲ್ಲ ನೋಡಿ, ಅದಂತೂ ಸ್ಪಷ್ಟವಾಗಿ ಖಂಡಿಸಿದೀವಿ ನಾವು. ಪಾರ್ಟಿ ಕಡೆಯಿಂದಾನು ನೋಟಿಸ್ ಇಶ್ಯೂ ಆಗಿದೆ. ವಿ ವಿಲ್ ನಾಟ್ ಬ್ಯಾಕ್ ಸಚ್ ಬಿಹೇವಿಯರ್. ಅದು ನಮ್ಮ ಸಂಸ್ಕೃತಿನೂ ಅಲ್ಲ, ನಮಗೆ ಅದೇ ನೋಟಿಸ್ ಕೊಟ್ಟಿದ್ದೀವಿ ಸರ್. ಈಗ ಅದೇನಿದೆ ಈಗ ಕಾರ್ಯಾಚರಣೆ ನಡೀತಾ ಇದೆ. ಸಿಕ್ಕ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಆಗಲೇ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನಮ್ಮ ಪಾರ್ಟಿ ಕಡೆಯಿಂದ ನೋಟಿಸ್ ನೋಡಿ ಸರ್, ನಾವಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇಟ್ ಈಸ್ ರಾಂಗ್. ಯಾರಿಗೂ ಕಾನೂನಲ್ಲಿ ಆ ಅಧಿಕಾರ ಇಲ್ಲ. ಇವರು BJP ಅವರು ಇಷ್ಟು ನೈತಿಕತೆ ತೋರಿಸ್ತಾ ಇದ್ರೆ ಏನ್ ಮಾಡಿದ್ರಪ್ಪ ಇವರು? ಅವ್ರ CT ರವಿ ಅವರು ಕೌನ್ಸಿಲ್ನಲ್ಲಿ ಯಾವ ಪದ ಬಳಕೆ ಮಾಡಿದ್ರು ಒಬ್ರು ಮಹಿಳೆಯ ಮೇಲೆ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದು ಕಲಬುರ್ಗಿನಲ್ಲಿ ನನಗೆ ನಾಯಿ ಅಂತ ಹೋಗ್ಬಿಟ್ಟು ಹೇಳ್ತಾರಲ್ಲ, ಅದಕ್ಕೆ ಚರ್ಚೆಗೆ ಬರ್ತಾರಾ? ಯಾರ್ಯಾರು ಏನೇನಂತ ಮೊನ್ನೆ JDS ಅವರು ಕೂಡ ಇದಕ್ಕೆ ಹೇಳ್ತಾ ಇದ್ರು. ದೊಡ್ಡಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಯಾರ್ಯಾರಿಗೆ ಏನೇನು ಯಾವ ಮಗ ಅಂತ ಬೈದಿರೋಂಥ ಪಬ್ಲಿಕ್ ಡೊಮೇನ್ ನಲ್ಲಿ ಇಲ್ವಾ? ನೋಬಡಿ ಹ್ಯಾಸ್ ದ ರೈಟ್. ಆದ್ರೆ ನಾವು ಅವ್ರ ತರ ಸಮರ್ಥನೆ ಮಾಡ್ಕೋತಾ ಇಲ್ಲ. ವಿ ವಿಲ್ ಟೇಕ್ ಆಕ್ಷನ್. ಈಗ ಪಾಸ್ಕೋ ಅಕ್ಯೂಸ್ಡ್ಗೆ ನೀವು ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ, ನೀವು ಅವ್ರಿಗೆ ಕೇಳೋದೇ ಇಲ್ಲ, ಯಾಕ್ರಿ ಇಟ್ಕೊಂಡಿದ್ದೀರಾ, ಅವ್ರಿಗೆ ಯಾಕೆ ಅವರಿಗೆ ತೆಗೆದಿಲ್ಲ ಅಂತ, ಅಥವಾ ಒಂದು ನೋಟಿಸನ್ನ ಕೊಟ್ಟಿದ್ದೀರಾ ಹೇಳಿ? ನೋಬಡಿ ಹ್ಯಾಸ್ ನಾನು ರಾಜೀವ್ ಗೌಡ ಹೇಳಿರೋದು ಸಮರ್ಥನೆ ಮಾಡ್ಕೋತಾ ಇಲ್ಲ. ಅವ್ರು ಮಾತಾಡಿರೋ ತಪ್ಪು. ಅದಕ್ಕೆ ನಾವು ನಮ್ಮ ಪಕ್ಷದಿಂದ ಅಥವಾ ನಾವು ಯಾರು ಬೆಂಬಲ ಕೊಡಕ್ಕೆ ಹೋಗೋದಿಲ್ಲ. ಆ್ಯಂಡ್ ವಿ ವಿಲ್ ಟೇಕ್ ಆ್ಯಕ್ಷನ್. ಬಟ್ BJP ಅವ್ರ ಪಾರ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇತ್ತಲ್ಲ,
ಪ್ರೂವ್ ಆಗಿದೆ ಅಲ್ಲ, ಒಬ್ರು ಶಾಸಕರು ದಲಿತರಿಗೆ ನಿಂದನೆ ಮಾಡಿದ್ದು. ಅದ್ರ ಬಗ್ಗೆ ನೋಟಿಸನ್ನ ಕೊಟ್ರೇನ್ರಿ? ನೋಟಿಸ್ ಕಡ ಯೋಗ್ಯತೆನೂ ಇಲ್ಲ, ನೀವು ನಮ್ಮ ಬಗ್ಗೆ ಮಾತಾಡ್ತೀರ. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಪಕ್ಷದ ಮೇಲೆ ಪಕ್ಷದಲ್ಲಿ ಕ್ರಮ ಆಗಬೇಕಾಗಿತ್ತಲ್ಲ. ಕ್ರಮ ಅದೇ ನೋಟಿಸ್ ಕೊಟ್ಟಿದೀವಿ ಸರ್. ನೋಟಿಸ್ ಕೊಟ್ಟು ಉತ್ತರ ಕೊಡ್ಲಿ, ಅವ್ರು ಎಲ್ಲಿದ್ದಾರೆ ಬರ್ಲಿ. ಈಗ ಕೇಸು ಆಗಿದೆ ಅಲ್ಲ, ನೀವು ಯಾವಾಗ ನಮ್ಮ ಮೇಲೆ ಅನುಮಾನ ಪಡ್ಬೋದಾದ್ರೆ ನಾವು ಕೇಸು ಹಾಕಿಲ್ಲ, ನೋಟಿಸು ಕೊಟ್ಟಿಲ್ಲ ಅಂತ ಅದು ಅವ್ರಿಗೆ ಸಮರ್ಥನೆ ಮಾಡ್ಕೋತಾ ಇದೀವಿ ಅಂದ್ರೆ ಇವೆಲ್ಲ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳೋದು? ಯಾರು ಕೂಡ ಯಾರಿಗೂ ಬೇರೆಯವರಿಗೆ ನಿಂದನೆ ಮಾಡುವ ಅಧಿಕಾರ ಇಲ್ಲ. ನೋಬಡಿ ಇಸ್ ಅಬೌವ್ ದ ಲಾ, ನೋಬಡಿ ಇಸ್ ಅಬೌವ್ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್. ಮಾಡ್ತಾರೆ, ಈಗಾಗಲೇ ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ. ಓಕೆ ಸರ್, ಡಿ.ಕೆ. ಶಿವಕುಮಾರ್ 4 ದಿನ ಡೆಲ್ಲಿ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಚರ್ಚೆಗಳಾಗ್ತಾ ಇದೆ. ಯಾರು ಹೇಳಿದ್ರಿ? ಮೊನ್ನೆ ನಮ್ಮ ಮನೇಲೆ ಭೇಟಿಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ನೀವು ಭೇಟಿ ಆಗಿಲ್ಲ ಅಂತ ಹೇಳ್ತೀರಾ? ಈಗ ನಮ್ಮ ಮನೇಲೆ ಕೂತ್ಕೊಂಡು 2 ತಾಸು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬರು. ಈಗ ಅಲ್ಲಿ 2 ತಾಸು ಏನ್ ನಡೆದಿದೆ ನಿಮ್ಗೆ ಗೊತ್ತೇಳಿ? ಈಗ ಇದ್ರೆ ಅಣ್ಣ ನೀವೇ ಹೇಳ್ಬಿಡಿ, ನಾನು ಏನ್ ಹೇಳ್ಬೇಕು ಹೇಳ್ಬಿಟ್ಟು ಮಾತಾಡಿದ್ದಾರೆ. ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಬೇರೆ ಬೇರೆ ತರ ಚರ್ಚೆಗಳಾಗ್ತಾ ಇದೆ. ನೀವ್ ಏನ್ ಪ್ರಶ್ನೆ ಕೇಳಿದಿರ, ಅವ್ರು ಏನ್ ಉತ್ತರ ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಇದರಲ್ಲಿ ನಾನು ಹೇಳ್ದಂಗೆ ನಾನು ನೀವು ಮಾತಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ, ಪ್ರಸ್ತುತ ಎಲ್ಲ. ಏನಿದ್ರು ಯಾವಾಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಕರೆಸಿ ಇಂಟರ್ವ್ಯೂನ್ ಮಾಡಬೇಕು ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್, ನೋ ಕಾಂಪ್ಲಿಕೇಶನ್ಸ್. ನಾಯಕತ್ವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸತೀಶ್ ಜಾರಕಿಹೊಳಿ ಅವರು ಬೇರೆ ಬೇರೆ ನಾಯಕರು ನಿಮ್ಮನ್ನ ಪಕ್ಷದ ಹೇಳ್ತಾರೆ, ಮೊದಲು ಇತ್ಯರ್ಥಪಡಿಸಿ ಪದೇ ಪದೇ ಡ್ಯಾಮೇಜ್ ಆಗ್ತದೆ. ನೋಡಿ ಇವ್ರೆ, ನಾವು ಹಲವಾರು ಬಾರಿ ನಿಮ್ಮ ಮುಂದೆ ಹೇಳಿದ್ದೀನಿ, ಯಾರ್ಯಾರು ಸುಮ್ಮನೆ ಎಲ್ಲೆಲ್ಲೋ ಮಾತಾಡಿದ್ರೆ ಅಪ್ರಸ್ತುತ. ನಾನು ಸುಮ್ಮನೆ ಬಂದು ಮಾಧ್ಯಮದಲ್ಲಿ ಮಾತಾಡೋದು, CM ಅವ್ರ ಬೆಂಬಲಿಗರು ಮಾತಾಡೋದು, DCM ಬೆಂಬಲಿಗರು ಮಾತಾಡೋದು, ನಾವು ಯಾವುದೋ ಪ್ರವಾಸಕ್ಕೆ ಹೋದಾಗ ನಮ್ಮದು ಫೋಟೋ ಹಾಕೋದು, ಅಥವಾ ನಮ್ಮ ಸಮಾಜದವರು ಇಲ್ಲ ನೀವಾಗಬೇಕು ಅಂತ ಹೇಳೋದು, ವೈರಲ್ ಆಗೋವು, ಅವೆಲ್ಲ ಅಪ್ರಸ್ತುತ. ಅಲ್ಟಿಮೇಟ್ಲಿ ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಯಾವಾಗ ಕರೆಸ್ಬೇಕು ಕರೆಸ್ತೀವಿ. ಅಲ್ಲಿ ತನಕ ನೀವು ಗೊಂದಲ ಇದೆ ಅಂತ ಅನ್ಕೊಳ್ಳಿ ಅಥವಾ ಇಲ್ಲ ಅಂತ ಅನ್ಕೊಳ್ಳಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮಗೆ ಯಾವಾಗ ಇಂಟರ್ವ್ಯೂನ್ ಆಗಬೇಕು, ವಿ ವಿಲ್ ಡೂ ಇಟ್ ಅಂತ ಹೇಳಿದ್ದಾರೆ, ಮಾಡ್ತಾರೆ. CM ಕ್ಲಿಯರ್ ಇದಾರ ಸರ್ ಹೈಕಮಾಂಡ್ ಅಂತ, DCM ಕ್ಲಿಯರ್ ಇದಾರ ಹೈಕಮಾಂಡ್ ಅಂತ, ಖರ್ಗೆ ಸಾಹೇಬ್ರು ಕ್ಲಿಯರ್ ಇದಾರ ನಾವೇನು ತೀರ್ಮಾನ ತಗೋತೀವಿ ಅಂತ. ರಾಹುಲ್ ಗಾಂಧಿ ಅವರು ಕೂಡ ಅದೇ ಹೇಳಿರೋದಲ್ಲ, ಮುಗೀತಲ್ಲ. ಮತ್ತೆ ಇನ್ಯಾರ ಮಾತು ಕೇಳಲೆ ನಾವು ಸುದ್ದಿ ಮಾಡ್ಬೇಕು? ಅದು BJP ಅವ್ರು ಹೇಳಿರೋದ್ರಿ, 1 ವರ್ಷ ಆಗದಾಗಿಂದ ಹೇಳ್ತಾ ಇದ್ದಾರೆ ಆ ಕ್ರಾಂತಿ ಈ ಕ್ರಾಂತಿ ಅಂತ. ಅವರೇ ತಾನೇ ಹೇಳ್ತಾ ಇರೋದು, ನಾವಲ್ಲ ಅಲ್ಲ. ನೋಡಿ, ಅವರಲ್ಲಿ ಒಗ್ಗಟ್ಟಿಲ್ಲ, ಅವರಲ್ಲಿ ನಾಯಕತ್ವ ಇಲ್ಲ. ಅದಕ್ಕೆ ದಿನ ಸುದ್ದಿ ಏನೋ ಮಾಡ್ಬೇಕಲ್ಲ, ಅಲ್ಲಿ ಕೊಡ್ಬೇಕಲ್ಲ. ಕೇಶವ ಕೃಪಾಗೆ ಇವರು ರಿಪೋರ್ಟ್ ಕಾರ್ಡು ದಿನ DK ಅವ್ರಿಗೆ ಇಷ್ಟು ಬೈದಿದ್ದೀನಿ, ಸಿದ್ದರಾಮಯ್ಯ ಅವ್ರಿಗೆ ಇಷ್ಟು ಬೈದಿದ್ದೀನಿ, ಖರ್ಗೆ ಅವ್ರಿಗೆ ಇಷ್ಟು ಹೇಳಿದೀವಿ. ಅದು ರಿಪೋರ್ಟ್ ಕಾರ್ಡ್ಗೋಸ್ಕರ ಮಾಡ್ತಾರೆ, ಮಾಡ್ಲಿ ಬಿಡಿ. ಆ ರಿಪೋರ್ಟ್ ಕಾರ್ಡ್ನಲ್ಲಿ ಮಾಡಿದ್ರು ಪಾಪ ಇವ್ರು C ಗ್ರೇಡ್ ಮೇಲೆ ಹೋಗ್ತಾನೆ ಇಲ್ಲ. ನಮ್ಮ ಲೀಡರ್ BJP ಲೀಡರ್ಗಳು ಮಾಡಿ RSS ಅವ್ರಿಗೆ ಏನ್ ಹೇಳ್ತಾರೆ ಅದೇ ಮಾಡ್ತಾರಲ್ರಿ. BJP ಪ್ರೆಸಿಡೆಂಟು ಇಷ್ಟು ದಿನಾನು ಯಾಕಾಗಿಲ್ಲ ಅಂದ್ರೆ RSSಗೆ ಅವರಿಗೆ ಸಂಧಾನ ಆಗಿಲ್ಲ. ಹಲವಾರು ಬಾರಿ ಅವ್ರ ಲೀಡರ್ಗಳೆಲ್ಲ ಹೋಗಿ ನಾಗ್ಪುರಿಗೆ ಭೇಟಿಯಾಗಿ ಬಂದಿದ್ದಾರೆ. ಈಗೇನೋ ಒಪ್ಪಂದ ಆಗಿರ್ಬೇಕು, ಮಾಡ್ಕೊಳ್ಳಿ, ನಮ್ಗೇನು ಮಾಡೋದಿದೆ. ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳೋರು ನಾಯಕತ್ವ ಬದಲಾವಣೆ ಆಗೇ ಆಗ್ತದೆ. ಹೆಂಗೆ ನಂಬಲ್ಲಿ ಆಗ್ತದೆ, ಅವ್ರ ಬಲ್ಲೂ ಆಗ್ತದೆ. ಆದರೆ ನಂಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಸೇರಿ ಕೇಳಿ ಮಾಡಿ ಮಾಡ್ತೇವೆ. ಅವರು ನಾಗ್ಪುರ್ ಹೆಂಗೆ ಹೇಳ್ತಾರೆ ಕೇಳ್ತಾರೆ. ಅವರ BJP ಅವ್ರ ಹೈಕಮಾಂಡು ನಾಗ್ಪುರ್, ನಾಟ್ ಡೆಲ್ಲಿ. ಮುನಿಯಪ್ಪ ಅವರು ಮೊನ್ನೆ ಒಂದು ಮಾತಾಡಿದ್ರು, ಕರ್ನಾಟಕದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ದಲಿತ ಸಮುದಾಯದ ಒಬ್ರು ಆಗ್ಬೇಕಾಯ್ತು, ಇನ್ನೂ ಆಗಿಲ್ಲ ಅನ್ನುವಂಥ ನೋವು ನನಗಿದೆ ಅಂತ. ನೋಡಿ, ಅದು ನೋವು ಹಲವಾರು ಜನರಿಗೆ ಇರ್ಬೋದು, ಇಲ್ಲ ಅಂತಲ್ಲ. ಎಲ್ಲ ಸಮುದಾಯದ ಜನರಿಗೂ ಕೂಡ ಅವರ ಸಮುದಾಯದ ನಾಯಕತ್ವ ಬೆಳೆಸಬೇಕು ಅಂತಾನೆ ಇರುತ್ತೆ. ಅದು ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಲೆಮಾರಿ ಇರ್ಬೋದು, ನಿಮ್ಮ ನಮ್ಮ ದಲಿತ ಸಮಾಜದ ಇರ್ಬೋದು, ಮೇಲ್ವರ್ಗದವ್ರು ಇರ್ಬೋದು. ಅದು ಯಾವಾಗಲೂ ಸಹಜ ಇದ್ದೇ ಇರ್ತದೆ. ಈಗ ಎಲ್ಲಾನು ಗುರುತಿಸ್ಬಿಟ್ಟೆ ಇವತ್ತು ಖರ್ಗೆ ಸಾಹೇಬ್ರಿಗೆ AICC ಅಧ್ಯಕ್ಷರು ಮಾಡಿರೋದಲ್ವಾ. ಏನಿದ್ರು ಕೂಡ ಅಲ್ಟಿಮೇಟ್ಲಿ CLP ಅಂಡ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್. ನಾನು ಹೇಳ್ದಂಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಧ್ಯಮದ ಮುಂದೆ ಹೇಳಿದ್ರೆ
ಅದು ಚರ್ಚೆಗೆ ಬರೋದೇ ಹೊರತು ಅದು ಅಪ್ರಸ್ತುತ ಹೈಕಮಾಂಡ್ನಲ್ಲಿ. ಮಹಿಳಾ ಅಧಿಕಾರಿಗೆ ನಿಮ್ಮ ನಾಯಕರು ಮುಖಂಡರು ನಿಂದನೆ ಮಾಡಿ ಒಂದು ವಾರ ಕಳೀತಾ ಇಲ್ಲ ನೋಡಿ, ಅದಂತೂ ಸ್ಪಷ್ಟವಾಗಿ ಖಂಡಿಸಿದೀವಿ ನಾವು. ಪಾರ್ಟಿ ಕಡೆಯಿಂದಾನು ನೋಟಿಸ್ ಇಶ್ಯೂ ಆಗಿದೆ. ವಿ ವಿಲ್ ನಾಟ್ ಬ್ಯಾಕ್ ಸಚ್ ಬಿಹೇವಿಯರ್. ಅದು ನಮ್ಮ ಸಂಸ್ಕೃತಿನೂ ಅಲ್ಲ, ನಮಗೆ ಅದೇ ನೋಟಿಸ್ ಕೊಟ್ಟಿದ್ದೀವಿ ಸರ್. ಈಗ ಅದೇನಿದೆ ಈಗ ಕಾರ್ಯಾಚರಣೆ ನಡೀತಾ ಇದೆ, ಸಿಕ್ಕ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಆಗ್ಲೇ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನಮ್ಮ ಪಾರ್ಟಿ ಕಡೆಯಿಂದ ನೋಟಿಸ್ ನೋಡಿ ಸರ್, ನಾವಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇಟ್ ಈಸ್ ರಾಂಗ್. ಯಾರಿಗೂ ಕಾನೂನಲ್ಲಿ ಆ ಅಧಿಕಾರ ಇಲ್ಲ. ಇವರು ಬಿಜೆಪಿಯವರು ಇಷ್ಟು ನೈತಿಕತೆ ತೋರಿಸ್ತಾ ಇದ್ರೆ ಏನ್ ಮಾಡಿದ್ರಪ್ಪ ಇವರು? ಅವ್ರ ಸಿ ಟಿ ರವಿ ಅವರು ಕೌನ್ಸಿಲ್ನಲ್ಲಿ ಯಾವ ಪದ ಬಳಕೆ ಮಾಡಿದ್ರು ಒಬ್ರು ಮಹಿಳೆಯ ಮೇಲೆ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದು ಕಲಬುರ್ಗಿನಲ್ಲಿ ನನಗೆ ನಾಯಿ ಅಂತ ಹೋಗ್ಬಿಟ್ಟು ಹೇಳ್ತಾರಲ್ಲ, ಅದಕ್ಕೆ ಚರ್ಚೆಗೆ ಬರ್ತಾರಾ? ಯಾರ್ಯಾರು ಏನೇನಂತ ಮೊನ್ನೆ JDS ಅವರು ಕೂಡ ಇದಕ್ಕೆ ಹೇಳ್ತಾ ಇದ್ರು. ದೊಡ್ಡಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಯಾರ್ಯಾರಿಗೆ ಏನೇನ್ ಯಾವ ಮಗ ಅಂತ ಬೈದಿರೋಂಥದ್ದು ಪಬ್ಲಿಕ್ ಡೊಮೇನ್ ನಲ್ಲಿ ಇಲ್ವಾ? ನೋಬಡಿ ಹ್ಯಾಸ್ ದ ರೈಟ್. ಆದ್ರೆ ನಾವು ಅವ್ರ ತರ ಸಮರ್ಥನೆ ಮಾಡ್ಕೋತಾ ಇಲ್ಲ. ವಿ ವಿಲ್ ಟೇಕ್ ಆಕ್ಷನ್. ಈಗ ಪಾಸ್ಕೋ ಅಕ್ಯೂಸ್ಡ್ಗೆ ನೀವು ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ, ನೀವು ಅವ್ರಿಗೆ ಕೇಳೋದೇ ಇಲ್ಲ, ಯಾಕ್ರಿ ಇಟ್ಕೊಂಡಿದ್ದೀರಾ, ಅವ್ರಿಗೆ ಯಾಕೆ ಅವರಿಗೆ ತೆಗೆದಿಲ್ಲ ಅಂತ, ಅಥವಾ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೀರಾ ಹೇಳಿ? ನೋಬಡಿ ಹ್ಯಾಸ್ ದ. ನಾನು ರಾಜೀವ್ ಗೌಡ ಹೇಳಿರೋದು ಸಮರ್ಥನೆ ಮಾಡ್ಕೋತಾ ಇಲ್ಲ. ಅವ್ರು ಮಾತಾಡಿರೋ ತಪ್ಪು. ಅದಕ್ಕೆ ನಾವು ನಮ್ಮ ಪಕ್ಷದಿಂದ ಅಥವಾ ನಾವು ಯಾರು ಬೆಂಬಲ ಕೊಡಕ್ ಹೋಗೋದಿಲ್ಲ. ಅಂಡ್ ವಿ ವಿಲ್ ಟೇಕ್ ಆಕ್ಷನ್. ಬಟ್ ಬಿಜೆಪಿ ಅವ್ರ ಪಾರ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇತ್ತಲ್ಲ, ಪ್ರೂವ್ ಆಗಿದೆ ಅಲ್ಲ. ಒಬ್ರು ಶಾಸಕರು ದಲಿತರಿಗೆ ನಿಂದನೆ ಮಾಡಿದ್ದು, ಅದ್ರ ಬಗ್ಗೆ ನೋಟಿಸ್ ಅನ್ನ ಕೊಟ್ರೇನ್ರಿ? ನೋಟಿಸ್ ಕೊಡೋ ಯೋಗ್ಯತೆನೂ ಇಲ್ಲ. ನೀವು ನಮ್ಮ ಬಗ್ಗೆ ಮಾತಾಡ್ತೀರ. ಕ್ರಮ ಅದೇ ನೋಟಿಸ್ ಕೊಟ್ಟಿದೀವಿ ಸರ್. ನೋಟಿಸ್ ಕೊಟ್ಟು ಉತ್ತರ ಕೊಡ್ಲಿ. ಅವ್ರು ಎಲ್ಲಿದ್ದಾರೆ ಬರ್ಲಿ. ಈಗ ಕೇಸು ಆಗಿದೆ ಅಲ್ಲ, ನೀವು ಯಾವಾಗ ನಮ್ಮ ಮೇಲೆ ಅನುಮಾನ ಪಡ್ಬೋದಾದ್ರೆ ನಾವು ಕೇಸು ಹಾಕಿಲ್ಲ, ನೋಟಿಸು ಕೊಟ್ಟಿಲ್ಲ ಅಂತ, ಅದು ಅವ್ರಿಗೆ ಸಮರ್ಥನೆ ಮಾಡ್ಕೋತಾ ಇದೀವಿ ಅಂದ್ರೆ ಇವೆಲ್ಲ ಹೆಂಗ್ ಸಮರ್ಥನೆ ಮಾಡ್ಕೊಳ್ಳೋದು? ಯಾರು ಕೂಡ ಯಾರಿಗೂ ಬೇರೆಯವರಿಗೆ ನಿಂದನೆ ಮಾಡುವ ಅಧಿಕಾರ ಇಲ್ಲ. ನೋಬಡಿ ಇಸ್ ಅಬೌವ್ ದ ಲಾ. ನೋಬಡಿ ಇಸ್ ಅಬೌವ್ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್. ಮಾಡ್ತಾರೆ. ಈಗಾಗಲೇ ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ. ಓಕೆ ಸರ್. DK ಶಿವಕುಮಾರ್ 4 ದಿನ ಡೆಲ್ಲಿ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಚರ್ಚೆಗಳಾಗ್ತಾ ಇದೆ. ಯಾರು ಹೇಳಿದ್ರಿ? ಮೊನ್ನೆ ನಮ್ಮ ಮನೇಲೆ ಭೇಟಿಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ನೀವು ಭೇಟಿ ಆಗಿಲ್ಲ ಅಂತ ಹೇಳ್ತೀರಾ? ಈಗ ನಮ್ಮ ಮನೇಲೆ ಕೂತ್ಕೊಂಡು 2 ತಾಸು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬರು. ಈಗ ಅಲ್ಲಿ 2 ತಾಸು ಏನ್ ನಡೆದಿದೆ ನಿಮ್ಗೆ ಗೊತ್ತೇಳಿ? ಈಗ ಇದ್ರೆ ಅಣ್ಣ ನೀವೇ ಹೇಳ್ಬಿಡಿ, ನಾನು ಏನ್ ಹೇಳ್ಬೇಕು ಹೇಳ್ಬಿಟ್ಟು ಮಾತಾಡಿದ್ದಾರೆ. ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಬೇರೆ ಬೇರೆ ತರ ಚರ್ಚೆಗಳಾಗ್ತಾ ಇದೆ. ನೀವ್ ಏನ್ ಪ್ರಶ್ನೆ ಕೇಳಿದಿರ, ಅವ್ರು ಏನ್ ಉತ್ತರ ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಇದರಲ್ಲಿ ನನ್ನ ಹೇಳ್ದಂಗೆ ನಾನು ನೀವು ಮಾತಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ, ಪ್ರಸ್ತುತ ಎಲ್ಲ. ಏನಿದ್ರು ಯಾವಾಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಕರೆಸಿ ಇಂಟರ್ವ್ಯೂನ್ ಮಾಡಬೇಕು ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ನೋ ಕಾಂಪ್ಲಿಕೇಶನ್ಸ್.